ಎಲ್ಲ ಓಕೆ. ಈಗ ನಮ್ಮ ರೈತರೀಗ ಈ ಒಂದು ವಿಡಿಯೋ ನೋಡ್ಬಿಟ್ಟು ಈಗ ನಿಮ್ ಕಂಪನಿಗೆ ಫೋನ್ ಮಾಡಿದ್ರೆ ಏನ್ ಆಫರ್ ಸಿಗುತ್ತೆ ಸರ್? ಈಗ ಸರ್ ನಮ್ಮಲ್ಲಿ ಪ್ರತಿ ಟ್ರ್ಯಾಕ್ಟರ್ ಜೊತೆಗೆ MRP ಅಂತ ಏನಿರುತ್ತೆ, ಪ್ರತಿ ಟ್ರ್ಯಾಕ್ಟರ್ ಜೊತೆಗೆ ಒಂದು ರೋಟಾವೇಟರ್ ಫ್ರೀ ಇರುತ್ತೆ. ರೋಟಾವೇಟರ್ ಓಕೆ. ಹಲೋ ಗೆಳೆಯರೆ, ನಮಸ್ತೆ. ಇವತ್ತು ಏನು ಅಂತಂದ್ರೆ ನಾನು SRS ಬಸ್ ಸ್ಟಾಪ್ ಹತ್ರ ಇರೋ, ಅಂದ್ರೆ ಬೆಂಗಳೂರಲ್ಲಿರೋ SRS ಬಸ್ ಸ್ಟಾಪ್ ಏನಿದೆ ಪೀಣ್ಯದಲ್ಲಿರೋ ಒಂದು ಮಹೇಂದ್ರ ಶೋರೂಮ್ಗೆ ಬಂದಿದ್ದೀನಿ. ಇವತ್ತಿನ ವಿಷಯ ನಿಮ್ಗೆಲ್ಲರೂ ಗೊತ್ತೇ ಇದೆ, ನೀವು ತಮ್ಮನೇಲಿ ನೋಡೇ ಇದ್ದೀರಾ. ಇವತ್ತಿನ ಗೆಳೆಯರೆ ನೋಡಿ, ನಮ್ಮ ಈ ಒಂದು ಶೋರೂಮ್ ಅಲ್ಲಿ ಆಂಜನೇಯ ಸರ್ ಅಂತ ಇವ್ರ ಹೆಸರು. ಇವ್ರು ಇಲ್ಲಿ ಬಂದು 8 years ಇಂದ ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ ಕೆಲಸ ಮಾಡಿದ್ದಾರೆ. ಪ್ಲಸ್ ಈಗ ಟೀಮ್ ಲೀಡರ್ ಕೂಡ ಆಗಿದ್ದಾರೆ ಅನ್ಸುತ್ತೆ. ಹೌದು ಸರ್, ಟೀಮ್ ಲೀಡರ್. ಓಕೆ. ಸೊ ಇವ್ರು ಬಂದು ಈ ಒಂದು ಇಲ್ಲಿ ಈ ಒಂದು ಶೋರೂಮ್ ಏನಿದೆ, ಯಾವ್ದು ಫಾಸ್ಟ್ ಮೂವಿಂಗ್ ಇದೆ, ಆ ಒಂದು ಟ್ರ್ಯಾಕ್ಟರ್ ಬಗ್ಗೆ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ಕೊಡ್ತಾರೆ. ಸರ್ ನಿಮ್ ಪರಿಚಯ ಹೇಳ್ಕೊಳ್ಳಿ ಸರ್. ನಾನು ಒಂದ್ಸತಿ ಹೇಳಿದೀನಿ, ಆದ್ರೂ ನೀವು ಒಂದ್ಸತಿ ಹೇಳ್ಕೊಳ್ಳಿ. ನಮಸ್ಕಾರ, ನನ್ನ ಹೆಸರು ಆಂಜನೇಯ ಅಂತ. ನಾನು ಕಳೆದ 8 ವರ್ಷದಿಂದ ನಮ್ಮ ಆಂಟ್ರಾಕ್ ವೆಂಚರ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ಆಥರೈಸ್ ಮಹೀಂದ್ರ ಡೀಲರ್ ಬೆಂಗಳೂರು, ಇಲ್ಲಿ ನಾನು 8 ವರ್ಷದಿಂದ ಕಾರ್ಯನಿರ್ವಹಿಸ್ತಾ ಇದ್ದೀನಿ. ಸೇಲ್ಸ್ ಎಕ್ಸಿಕ್ಯೂಟಿವ್ ಆಗಿ, ಈಗ ಟೀಮ್ ಲೀಡರ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. ನಾನು ಬೆಂಗಳೂರು ಏರಿಯಾನ ಓವರ್ಟೇಕ್ ಮಾಡ್ತೀನಿ. ಓಕೆ ಸರ್, ಇವತ್ತು ಬಂದ್ಬಿಟ್ಟು ಯಾವ ಮಾಡೆಲ್ ಮೇಲೆ ನೀವು ಇನ್ಫಾರ್ಮೇಶನ್ ಕೊಡ್ತೀರಾ? ನಾನು ಇವತ್ತು ಆಕ್ಚುಲಿ ನಮ್ಮ ಬೆಂಗಳೂರು ಸರೌಂಡಿಂಗ್ ಏನಿದೆ, ನಮ್ಮ ಫಸ್ಟ್ ಆಫ್ ಆಲ್ ನಾನು ಇದಕ್ಕೆ ಮುಂಚೆ ಹೇಳ್ಬೇಕು ಅಂದ್ರೆ ನಮ್ಮ ಮಹೀಂದ್ರಾ ಕಂಪನಿ ಬಂದು ಕಳೆದ 35 ವರ್ಷಗಳಿಂದ ವರ್ಲ್ಡ್ಸ್ ನಂಬರ್ 1 ಕಂಪನಿ ಆಗಿದೆ. ಕಾರಣ ಇದಕ್ಕೆ ನಾವು ಅನ್ನೋಕ್ಕಿಂತ ನಮ್ಮ ರೈತರು, ನಮ್ಮ ಪ್ರಾಡಕ್ಟ್ ಮೇಲೆ ಇರೋ ನಂಬಿಕೆಯಿಂದ ನಮ್ಮನ್ನ ಈ ಸ್ಥಾನದಲ್ಲಿ ಕುಣಿಸಿದ್ದಾರೆ. ಸೊ ಅದರಲ್ಲಿ ನಮ್ಮ ರೈತರಿಗೆ ಅತಿ ಹೆಚ್ಚು ಪ್ರಿಯವಾಗಿರ್ತಕ್ಕಂಥ 2 ಮಾಡಲ್ಸ್ ಬರುತ್ತೆ. ಸರಿ, ಈಗ ಇದು ಬಂದು ನಮ್ಮಲ್ಲಿ ಹೈಯೆಸ್ಟ್ ಮೂವಿಂಗು, ಎಲ್ಲರಿಗೂ ಚಿರಪರಿಚಯ ಅಂತ ಒಂದು ಮಾಡಲ್ ಇದು ಭೂಮಿಪುತ್ರ ಅಂತ. ಇದು ಫಸ್ಟ್ ನಾವು ಕಳೆದ ದಿನಗಳಲ್ಲಿ ಭೂಮಿಪುತ್ರ ಅಂತ ಇದ್ವಿ. ಈಗ ಇದನ್ನ ಅಪ್ಗ್ರೇಡ್ ಮಾಡಿ 475 XP Plus ಅಂತ, XP Plus ಸೀರೀಸ್ ಅಂತ ಭೂಮಿಪುತ್ರದಲ್ಲಿ. ಇದರ ನೆಕ್ಸ್ಟ್ ವರ್ಷನ್ ಬಂದು ಸರ್ಪಂಚ್ ಪ್ಲಸ್ ಸೀರೀಸ್. ಸೊ 2 ಮಾಡಲ್ಸ್ ಏನಕ್ಕೆ ಅಂತಂದ್ರೆ, ಎರಡದನ್ನು ಒಂದೇ ಸ್ಪೆಸಿಫಿಕೇಶನ್ ಒಂದೇ ಇರುತ್ತೆ, ನೋಡೋದಿಕ್ಕೆ ಲುಕ್ ವೈಸ್ ಮಾತ್ರ ಚೇಂಜಸ್ ಇರುತ್ತೆ. ಓಕೆ. ಫಸ್ಟ್ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕಂದ್ರೆ, ಇದು ಬಂದು ಮಹೀಂದ್ರಾ 475DI XP Plus ಅಂತ. ಓಕೆ. ಇದು ಬಂದು 44 HP ಇರುತ್ತೆ. ಓಕೆ. 4 ಸಿಲಿಂಡರ್ ವೆಹಿಕಲ್ ಇರುತ್ತೆ ಇದು. ಓಕೆ. 4 ಸಿಲಿಂಡರ್ ಮತ್ತೆ ಇದು 13 ಸೈ ಟೈರ್ ಇರುತ್ತೆ. ಓಕೆ. ಸೊ 4 ಸಿಲಿಂಡರ್ ಅಂತ ಏನಕ್ಕೆ ನಾವು ಮೆನ್ಷನ್ ಮಾಡ್ತೀವಿ ಅಂದ್ರೆ, ಬೇರೆ ಯಾವುದೇ ಮಾಡೆಲ್ ಇದೆ ಟ್ರ್ಯಾಕ್ಟರ್ ಮಾಡಲ್ಸ್ ಅಲ್ಲಿ 4 ಸಿಲಿಂಡರ್ ಅವರು ಯೂಸ್ ಮಾಡೋದಿಲ್ಲ. ಓಕೆ. ಅವರು 39 HP 35 HP ಇಂದ 60 HP 80 HP ಆದ್ರೂ ಅವರು 3 ಸಿಲಿಂಡರ್ ಯೂಸ್ ಮಾಡ್ತಾರೆ. ಓಕೆ. ನಾವು 4 ಸಿಲಿಂಡರ್ ಯೂಸ್ ಮಾಡೋದ್ರಿಂದ ನಮ್ಮಲ್ಲಿ ಇಂಜಿನ್ ನಿಮಗೆ ಮೈಂಟೆನೆನ್ಸ್ ಈಸಿ ಇರುತ್ತೆ. ಓಕೆ. ಇಂಜಿನ್ ನಮಗೆ ಡ್ಯೂರಬಿಲಿಟಿ ಜಾಸ್ತಿ ವರ್ಷಗಳು ಬರುತ್ತೆ, ಅಂದ್ರೆ ಲೈಫ್ ಜಾಸ್ತಿ ಬರುತ್ತೆ. ಓಕೆ. ಇಂಜಿನ್ ಮೇಲೆ ಪ್ರೆಷರ್ ಆಗೋದಿಲ್ಲ. ಓಕೆ. ಓಕೆ. ಆಮೇಲೆ ಈ ಸೀರೀಸ್ ಅಲ್ಲಿ ನಾವು ಕಸ್ಟಮರ್ ಗೆ 6 ವರ್ಷ ಇಂಜಿನ್ ವ್ಯಾರಂಟಿ ಕೊಡ್ತಾ ಇದ್ದೀವಿ. ಓಕೆ. 6 ವರ್ಷ ಇಂಜಿನ್ ವ್ಯಾರಂಟಿ ಬರುತ್ತೆ, 2 ವರ್ಷ ಲೇಬರ್ ಫ್ರೀ ಇರುತ್ತೆ ನಿಮಗೆ. ಓಕೆ. ಸೊ ಇದು ತುಂಬಾ ಜನಪ್ರಿಯವಾದಂತ ಗಾಡಿ ಇದು. ಓಕೆ ಸರ್, ಏನ್ ಮೈಲೇಜ್ ಬರುತ್ತೆ ಸರ್ ನಿಮ್ಗೆ? ಇದು 1 ಗಂಟೆಗೆ 475DI XP Plus ಟ್ರೈಲರ್ ಹಾಕೊಂಡು ಅಥವಾ ಕಲ್ಟಿವೇಟರ್ ಹಾಕೊಂಡು ನೀವು ಮಾಡಿದಾಗ ಗಂಟೆಗೆ 3.25 ಇಂದ 3.5 ಲೀಟರ್ ಡೀಸೆಲ್ ಕುಡಿಯುತ್ತೆ. ಓಕೆ. 3.25 ಲೀಟರ್ ಗಂಟೆಗೆ. ಓಕೆ. ಸೊ ಏನು ಅಂತಂದ್ರೆ ಸರ್, ಈಗ ನಾರ್ಮಲ್ ಆಗಿ ಟೈಲರ್ ಹಾಕೊಂಡು ಗಾಡಿ ಓಡಿಸ್ತೀನಿ ಅಂದ್ರೆ ಹೌದು 3.25 ಲೀಟರ್ ಕುಡಿಯುತ್ತೆ ಸರ್. ಸೇಮ್ ಮೈಲೇಜ್ 3.25 ಕುಡಿಯುತ್ತೆ. ಕಲ್ಟಿವೇಟರ್ ಮಾಡಿದಾಗ ಒಂದು 200 ml ಜಾಸ್ತಿ ಕುಡಿಯುತ್ತೆ. ಓಕೆ. 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 ಯಾಕೆಂದ್ರೆ ಟ್ರ್ಯಾಕ್ಟರ್ ಬಂದು ಡಿಪೆಂಡ್ ಅಪಾನ್ ಅಪ್ಲಿಕೇಶನ್. ಓಕೆ. 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 ಅಪ್ಲಿಕೇಶನ್ಸ್ ಅಲ್ಲಿ ಅಂದ್ರೆ ಈಗ ನೀವು ಟ್ರೈಲರ್ ಹಾಕೊಂಡಿರ್ತೀರಾ, ಟ್ರೈಲರ್ ಈಗ ನಾರ್ಮಲ್ ಟ್ರೈಲರ್ 1800 kgs ಬರುತ್ತೆ. ಅದೇ ನೀವು ಅದರಲ್ಲಿ 8 R10 ಹಾಕಿದಾಗ ಎಳೆಯೋ ಶಕ್ತಿ ಜಾಸ್ತಿ ಬೇಕಾಗುತ್ತೆ. ಸೊ ಅವಾಗ ಆಟೋಮೆಟಿಕ್ ಒಂದು 100 ml ಹೆಚ್ಚು ಕಮ್ಮಿ, ಯಾಕಂದ್ರೆ ನಮ್ದು ಆಟೋಮೊಬೈಲ್ ಅಲ್ಲ.
ಇದು ಇಂಜಿನ್ ಆಗಿರೋದ್ರಿಂದ ನಾವು ಏನ್ ಅಪ್ಲಿಕೇಶನ್ ಮಾಡ್ತೀವಿ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ಒಂದು 415 DI SP Plus ಅಂತ. SP Plus ಅಂದ್ರೆ ಸರ್ಪಂಚ್ ಪ್ಲಸ್ ಅಂತ. ಫಸ್ಟ್ ಸರ್ಪಂಚ್ ಅಂತ ಬರ್ತಿತ್ತು, ಈಗ ಸರ್ಪಂಚ್ ಪ್ಲಸ್ ಮಾಡಿದೀವಿ. ಫಸ್ಟ್ 40 HP ಬರ್ತಾ ಇತ್ತು, ಈಗ 42 HP ಇದೆ. ವ್ಯಾರಂಟಿ ಎಲ್ಲ ಸೇಮ್ ಇರುತ್ತೆ, 6 ವರ್ಷ ಇಂಜಿನ್ ವ್ಯಾರಂಟಿ ಇರುತ್ತೆ ನಿಮ್ಗೆ. ಸೊ ನಮ್ಮಲ್ಲೇ ಸರ್ವಿಸ್ ಮಾಡಿಸ್ಕೊಳ್ಳೋದ್ರಿಂದ ನಿಮ್ಗೆ 6 ವರ್ಷದಲ್ಲಿ ಇಂಜಿನ್ ಅಲ್ಲಿ ಏನೇ ತೊಂದರೆ ಬಂದ್ರು ಕೂಡ ನಾವು ಇಂಜಿನ್ ಸರ್ವಿಸ್ ಮಾಡ್ಕೊಡ್ತೀವಿ ನಾವು. ಸೊ ಇದು ಬಂದು 4 ಸಿಲಿಂಡರ್, ಇದು ಕೂಡ 4 ಸಿಲಿಂಡರ್ ಆಗಿರುತ್ತೆ, 13 ಸೈಡ್ ಟೈರ್ ಇರುತ್ತೆ ನಿಮ್ಗೆ. ಇದು 42 HP ಇರೋದ್ರಿಂದ ನಿಮ್ಗೆ ಒಂದ್ ಕಡೆ ಟ್ರೈಲರ್ ಟ್ಯಾಂಕರ್ ಹಾಕೊಂಡು ಯೂಸ್ ಮಾಡ್ಕೋಬಹುದು, ಜೊತೆಗೆ ನಿಮ್ ಅಗ್ರಿಕಲ್ಚರ್ ಯೂಸ್ ಮಾಡಬಹುದು. ಇದನ್ನ ನಾವು ಮಲ್ಟಿಪರ್ಪಸ್ ಯೂಸ್ ವೆಹಿಕಲ್ ಅಂತ ಹೇಳ್ತೀವಿ ನಾವು. ಯಾಕಂದ್ರೆ ಈಗ ನಾವು ಮೊದಲು ನಾನು ನಿಮ್ಗೆ ಎಕ್ಸ್ಪ್ಲೇನ್ ಮಾಡಿರ್ತಾರ 475 ಇಟ್ ಇಸ್ ಪ್ಯೂರ್ಲಿ ಅಗ್ರಿಕಲ್ಚರ್. ಇದು ಆತರ ಅಂತಲ್ಲ, ಏನಾಗುತ್ತೆ ಈಗ ಟ್ರೈಲರ್ ಕೆಲವ್ರಿಗೆ ಟ್ರೈಲರ್ ಇರುತ್ತೆ, ವರ್ಕ್ ಇರುತ್ತೆ, ಟ್ಯಾಂಕರ್ ವರ್ಕ್ ಇರುತ್ತೆ. ಇದು ನೆಕ್ಸ್ಟ್ ಬೇರೆ ಟೈಮ್ ನಲ್ಲಿ ಅಗ್ರಿಕಲ್ಚರ್ ಟೈಮ್ ನಲ್ಲಿ ಅವ್ರಿಗೆ ಅಗ್ರಿಕಲ್ಚರ್ ಮಾಡ್ಬೇಕಾಗಿರುತ್ತೆ, ಅವಾಗ ಅವರು ಡೀಸೆಲ್ ಮೇಂಟೆನೆನ್ಸ್ ನೋಡ್ತಾರೆ. ಸೊ ಹಾಗಾಗಿ ಇದು ಮಲ್ಟಿಪರ್ಪಸ್ ಆಗಿರೋದ್ರಿಂದ ಇದನ್ನ ಎಲ್ಲದಕ್ಕೂ ಕನ್ವೀನಿಯಂಟ್ ಆಗಿರುತ್ತೆ. ಸರ್ ಏನ್ ಪ್ರೈಸ್ ಆಗುತ್ತೆ ಸರ್ ಇದು ನಿಮ್ಗೆ? ಇದು ಬಂದು ಆನ್ ರೋಡ್ ಕಾಸ್ಟ್ ಬಂದು ನಿಮಗೆ ಅಂದ್ರೆ ಅಗ್ರಿಕಲ್ಚರ್ಗೆ ರಿಜಿಸ್ಟ್ರೇಷನ್, ಇನ್ಸೂರೆನ್ಸ್ ಇರ್ಬೋದು, ಟಾಪು, ಹುಕ್ಕು, ಬಂಪರ್, ರಾಬರ್ ರಾಡು ಇದೆಲ್ಲ ಸೇರಿದಾಗ ನಿಮ್ಗೆ ಒಂದು 7 ಲಕ್ಷದಿಂದ 7,20,000 ಒಳಗಡೆ ಸಿಗುತ್ತೆ ಸರ್. ಅದಕ್ಕೆ ಸರ್ ಆ ಮಾಡೆಲ್ಗೆ ನಿಮ್ಗೆ 7,40,000ದಿಂದ 7,60,000. ಅದರಲ್ಲಿ ಪವರ್ ಸ್ಟೇರಿಂಗ್, ನಾರ್ಮಲ್ ಸ್ಟೇರಿಂಗ್ ಅಂತ ಇರುತ್ತೆ. ಆಪ್ಷನ್ ಮೇಲೆ ಇರೋದ್ರಿಂದ ಒಂದು 20,000 ರೂಪಾಯಿ ಡಿಫ್ರೆನ್ಸ್ ಇರುತ್ತೆ. ಅಂದ್ರೆ ಸರ್ ಈಗ ಗೌರ್ಮೆಂಟ್ ರೂಲ್ ಪ್ರಕಾರ ಪವರ್ ಸ್ಟೇರಿಂಗ್ ಮ್ಯಾಂಡೇಟರಿ ಅಲ್ವಾ ಸರ್? ಅಂದ್ರೆ ಕೆಲವು HP ಇಲ್ಲಿ ಕೆಲವು HP, ಯಾಕಂದ್ರೆ ಈಗ 45 HP ಆದ ನಂತರ ಎಲ್ಲ ಪವರ್ ಸ್ಟೇರಿಂಗ್ ಬರುತ್ತೆ. ಈಗ 44 HP ಒಳಗಡೆ ಈಗ ಅದರಲ್ಲಿ ನಿಮ್ಗೆ ಮ್ಯಾನ್ಯುವಲ್ ಸ್ಟೇರಿಂಗ್ ಸಿಗುತ್ತೆ, ಪವರ್ ಸ್ಟೇರಿಂಗ್ ಸಿಗುತ್ತೆ, ಆಪ್ಷನ್ ಅಲ್ಲಿ ಇರುತ್ತೆ. ಬಟ್ ಎಬೋ 45 HP ಅದು ಮ್ಯಾಂಡೇಟರಿ ನಿಮ್ಗೆ ಪವರ್ ಸ್ಟೇರಿಂಗ್ ಬರ್ತಾ ಇರುತ್ತೆ. ಸರ್ ಈಗ ಟ್ರ್ಯಾಕ್ಟರ್ ಬಗ್ಗೆ ಮಾತಾಡಂಗಿಲ್ಲ, ಯಾಕೆಂತಂದ್ರೆ ನಿಮ್ದು ತುಂಬಾ ಒಂದು ರೆಪ್ಯೂಟೆಡ್ ಬ್ರ್ಯಾಂಡ್. ನಮ್ ದೇಶದಲ್ಲಿ ನಿಮ್ದೇ ಆದಂತ ಒಂದು ಸಪರೇಟ್ ಆಗಿ ಸೇವೆಯನ್ನ ಮಾಡ್ತಾ ಇದ್ದೀರಾ. ಸೊ ಈಗ ಎಲ್ಲರಿಗೆ ಅಫೋರ್ಡ್ ಮಾಡಕ್ ಆಗಲ್ಲ ಸರ್. ಇವಾಗ ಫಾರ್ ಎಕ್ಸಾಂಪಲ್ ಹೇಳ್ತೀನಿ, ಕೆಲವೊಂದು ಸಣ್ಣ ಪುಟ್ಟ ರೈತರುಗಳು ಇರ್ತಾರೆ. ಸೊ ಅವರಿಗೆ ಸರ್ಕಾರದಿಂದ ಸ್ವಲ್ಪ ಆದ್ರೂ ಧನ ಸಹಾಯ ಅಂತ ಆಗ್ಬೇಕು, ಅಂದ್ರೆ ಸಬ್ಸಿಡಿ ಇರ್ಬೇಕು. ಸೊ ಸಬ್ಸಿಡಿ ಬಗ್ಗೆ ಹೇಳಿ ಸರ್. ಸಬ್ಸಿಡಿ ಬಂದು ನಮ್ಮಲ್ಲಿ ನೋಡಿ, ಮಹೀಂದ್ರದಲ್ಲಿ 15 HP ಇಂದ 75 HP ವರೆಗೂ ಟ್ರ್ಯಾಕ್ಟರ್ಸ್ ಅವೈಲಬಿಲಿಟಿ ಇದೆ. ಇದರಲ್ಲಿ ಸಣ್ಣ ಪ್ರಮಾಣದ ರೈತರು ಅಂತ ನೀವು ಕೇಳಿದ ಪ್ರಶ್ನೆ ಆಗುತ್ತೆ. ಸಣ್ಣ ಪ್ರಮಾಣದ ರೈತರು ಅಂತ ಬರ್ತಾರೆ, ಅಂದ್ರೆ ಬಿಲೋ 5 acres. ಸೊ ಇವ್ರಿಗೆ ಏನಾಗಿರುತ್ತೆ, ಟ್ರ್ಯಾಕ್ಟರ್ ಬೇಕಾಗಿರುತ್ತೆ, ಅವ್ರು ಸಬ್ಸಿಡಿ ಬೇಕಾಗಿರುತ್ತೆ, ಅಷ್ಟು ದುಡ್ಡು ಕಟ್ಟೋದಕ್ಕೆ. ಆಗ ಸರ್ಕಾರದಿಂದ ಸಹಾಯಧನ ಅಂತ ಇದರಲ್ಲಿ 15 HP ಇಂದ 24 HP ವರೆಗೂ ಏನ್ ಟ್ರ್ಯಾಕ್ಟರ್ಸ್ ಇದೆ ನಮ್ಮಲ್ಲಿ, ಇದಕ್ಕೆ ಸರ್ಕಾರದಿಂದ ಜನರಲ್ ಸಾಮಾನ್ಯ ವರ್ಗದವರಿಗೆ 75,000, SC ST ಕ್ಯಾಟಗರಿಗೆ 3 ಲಕ್ಷದವರೆಗೂ ಸಬ್ಸಿಡಿ ಅವೈಲಬಿಲಿಟಿ ಇದೆ. ಇದನ್ನ ನೆಕ್ಸ್ಟ್ ಈ ಗಾಡಿಗಳಿಗೆ ಅಂದ್ರೆ 24 HP ಆದ್ಮೇಲೆ ಇರ್ತಕ್ಕಂಥ ಗಾಡಿಗಳಿಗೆ ತೋಟಗಾರಿಕೆ ಇಲಾಖೆಯಲ್ಲಿ ಜನರಲ್ಗೆ 75,000, ದೊಡ್ಡ ಗಾಡಿಗಳಿಗೆ 2 ಲಕ್ಷದಿಂದ 2.5 ಲಕ್ಷದವರೆಗೂ ಸಹಾಯಧನ ಸಿಗುತ್ತೆ. ಸರ್ ಇವಾಗ ಟ್ರ್ಯಾಕ್ಟರ್ಸ್ ಮಾಡೆಲ್ ಎಲ್ಲ ಓಕೆ, ನಿಮ್ದು ಶೋರೂಮ್ ಅಲ್ಲಿ ಎಲ್ಲಾ ತರ ಮಾಡೆಲ್ ಅವೈಲೇಬಲ್ ಇದೆ ಅಂತ ಗೊತ್ತಾಯ್ತು. ಈಗ ಫಾರ್ ಎಕ್ಸಾಂಪಲ್ ಒಂದು ರೈತ ಬಂದ್ಬಿಟ್ಟು ನಾರ್ಮಲ್ ಆಗಿ ಒಂದು ಟ್ರ್ಯಾಕ್ಟರ್ ಪರ್ಚೇಸ್ ಮಾಡಕ್ಕೆ ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು ಹೇಳಿ ಸರ್? ಈಗ ನಮ್ಮಲ್ಲಿ ಮೊದಲು ಟ್ರ್ಯಾಕ್ಟರ್ ತಗೋಬೇಕು ಅಂತಂದಾಗ ಫಸ್ಟ್ ಒಂದು ಸಾಲದ ಸೌಲಭ್ಯ. ನಮ್ಮಲ್ಲಿ ಸಾಲದ ಸೌಲಭ್ಯ 0% ಇಂಟ್ರೆಸ್ಟ್ ಸ್ಕೀಮ್ ಇಂದ ತುಂಬಾ ಆಕರ್ಷಕ ಬಡ್ಡಿ ದರದಲ್ಲಿ ಕೂಡ ನಮ್ಮಲ್ಲಿ ಟ್ರ್ಯಾಕ್ಟರ್ ಅವೈಲಬಿಲಿಟಿ ಇದೆ. ಜಮೀನು ಇರುತ್ತೆ, ಪಾಣಿ ಇರುತ್ತೆ, ಅದ್ರ ಮೇಲೆ ಹೈಯೆಸ್ಟ್ 90% ವರೆಗೂ ಲೋನ್ ಆಗುತ್ತೆ. ಈಗ ಒಂದು 5 ಲಕ್ಷ ರೂಪಾಯಿ ಅಂತ 5 ಲಕ್ಷ ರೂಪಾಯಿ ಇಂಜಿನ್ ಇದೆ ಅಂದ್ರೆ 4.5 ಲಕ್ಷ ರೂಪಾಯಿವರೆಗೂ ಲೋನ್ ಆಗುತ್ತೆ. ಉಳಿದಿದ್ದನ್ನ ಡೌನ್ ಪೇಮೆಂಟ್ ಮಾಡೋದು, ಅದು ತಿಂಗಳಲ್ಲಿ 3 ತಿಂಗಳು 6 ತಿಂಗಳ ಕಂತು ಕೂಡ ಅವೈಲಬಿಲಿಟಿ ಇರುತ್ತೆ. ಇದರ ನೆಕ್ಸ್ಟ್ ಇದಾದ್ಮೇಲೆ ಅವರು ಟ್ರ್ಯಾಕ್ಟರ್ ತಗೊಂಡ್ಮೇಲೆ ನೆಕ್ಸ್ಟ್ ರಿಜಿಸ್ಟ್ರೇಷನ್ ಅದು ನಾವು ಮಾಡಿಸ್ಕೊಡ್ತೀವಿ. ರಿಜಿಸ್ಟ್ರೇಷನ್ ಆದ್ಮೇಲೆ ಸರ್ವಿಸ್ ಪಾರ್ಟ್ ಬರುತ್ತೆ. ಸರ್ವಿಸ್ ಪಾರ್ಟ್ ಬಂದು ನಮ್ಮಲ್ಲಿ ಏನಂದ್ರೆ ಇಡೀ ಟ್ರ್ಯಾಕ್ಟರ್ ಇಂಡಸ್ಟ್ರಿಯಲ್ಲಿ ಬೇರೆ ಟ್ರ್ಯಾಕ್ಟರ್ ಎಲ್ಲ 200 ಗಂಟೆ 250 ಗಂಟೆ ಸರ್ವಿಸ್ ಇದ್ರೆ ನಮ್ದು 400 ಗಂಟೆಗೆ ಒಂದು ಸರ್ವಿಸ್ ಆಗುತ್ತೆ. ಎವ್ರಿ 400 hours ಅಂದ್ರೆ ನೀವು 400 ಗಂಟೆ ಸರ್ವಿಸ್ ಮಾಡಿಸೋದ್ರಿಂದ ಇಡೀ ವರ್ಷದಲ್ಲಿ ಮ್ಯಾಕ್ಸಿಮಮ್ 2 ಸರ್ವಿಸ್ ಮಾಡಿಸ್ತೀವಿ. 2 ಸರ್ವಿಸ್ ಮಾಡಿಸೋದ್ರಿಂದ ಏನಾಗುತ್ತೆ, ನಿಮ್ದು ಉಳಿತಾಯ ಅಂತ ಬರುತ್ತಲ್ಲ, ಬೇರೆ ಟ್ರ್ಯಾಕ್ಟರ್ಗೂ ನಮ್ ಟ್ರ್ಯಾಕ್ಟರ್ಗೂ ಲೆಕ್ಕ ಹಾಕೊಂಡಾಗ ಒಂದು ಸರ್ವಿಸ್ ಉಳಿಯುತ್ತೆ. 1 ವರ್ಷದಲ್ಲಿ 1 ಸರ್ವಿಸ್ ಅಂದ್ರೆ ಆಲ್ಮೋಸ್ಟ್ 4,000 ರೂಪಾಯಿ. 5 ವರ್ಷ ಅವರು ಟ್ರ್ಯಾಕ್ಟರ್ ಇಟ್ಕೊಂಡಿದ್ದಾರೆ ಅಂತಂದ್ರೆ 4-5 20,000 ರೂಪಾಯಿ ಡೈರೆಕ್ಟ್ ಆಗಿ ಬರೀ ಸರ್ವಿಸ್ ದುಡ್ಡಲ್ಲೇ ಉಳಿಸಿರ್ತಾರೆ. ಇನ್ನು ಡೀಸೆಲ್ ಮೇಂಟೆನೆನ್ಸ್ ಬಂದಾಗೂ ಅಷ್ಟೇನೆ, ಮಹೀಂದ್ರದಲ್ಲಿ ಎಳೆಯುವ ಶಕ್ತಿ ಜಾಸ್ತಿ ಇರೋದ್ರಿಂದ ನೀವು ಎಷ್ಟು HP ಅಂದ್ರೆ ಒಂದು 44 HP ನೀವು 8 ರಿಂದ 10 ಟನ್ ಹಾಕೊಂಡು ಎಳ್ಕೊಂಡು ಹೋದ್ರು ಕೂಡ ನಿಮ್ಗೆ ಸರಾಗವಾಗಿ ಎಳೆಯುತ್ತೆ. ಇಂಜಿನ್ ಮೇಲೆ ಯಾವುದೇ ತೊಂದರೆ ಆಗೋದಿಲ್ಲ, ವೇರ್ ಅಂಡ್ ಟೇರ್ ತುಂಬಾ ಕಡಿಮೆ ಇರುತ್ತದೆ. ಸೊ ನಿಮ್ಗೆ ಸರ್ವಿಸು ಇಂಟರ್ವಲ್ ಜಾಸ್ತಿ ಇರೋದ್ರಿಂದ ನಿಮ್ಗೆ ಯಾವುದೇ ತರ ತೊಂದರೆ ಕೂಡ ಆಗೋದಿಲ್ಲ. ಆಮೇಲೆ ಸರ್ವಿಸ್ ನಮ್ಮದು ಮಹೀಂದ್ರ ಆಥರೈಸ್ ಡೀಲರ್ಸ್ ಜೊತೆಗೆ ನಮ್ಮಲ್ಲಿ ಮಹೀಂದ್ರ ಆಥರೈಸ್ ಪರ್ಸನ್ ಅಂತ ಹೇಳಿ ಸರ್ವಿಸ್ ಶೆಡ್ಯೂಲ್ಸ್ ಎಲ್ಲ ಮಾಡಿರ್ತೀವಿ ನಾವು. ಅಲ್ಲಿ ಹೋಗಿ ನೀವು ಸರ್ವಿಸ್ ತಗೋಬಹುದು. ಆಲ್ ಓವರ್ ಇಂಡಿಯಾದಲ್ಲಿ ಸರ್ವಿಸ್ ಮಾಡ್ಕೋಬಹುದು. ನಮ್ಗೆ ಒಂದು ಇನ್ಫಾರ್ಮೇಶನ್ ಕೊಟ್ಟರೆ ನಾವು ನಿಯರೆಸ್ಟ್ ಎಲ್ಲಿದ್ದಾರೆ. ಆಮೇಲೆ ನಮ್ದು ಸರ್ವಿಸ್ ಡೋರ್ ಸ್ಟೆಪ್ ಅಲ್ಲಿ ನಡೆಯುತ್ತೆ. ಯಾವುದೇ ಒಬ್ಬ ಗ್ರಾಹಕ ಟ್ರ್ಯಾಕ್ಟರ್ ತಗೊಂಡ್ಮೇಲೆ
ಮನೆವರೆಗೂ ಬರ್ಬೇಕು. ಇಲ್ಲಿ ಮನೆಯಿಂದ ಆಫೀಸ್ಗೆ ಬರ್ಬೇಕು ಅಂತ ಏನಿಲ್ಲ. ಅವ್ರ ಮನೆ ಹತ್ರನೇ, ಅವ್ರ ಹೊಲದಲ್ಲಿ, ಅವ್ರ ಸೈಟ್ ಎಲ್ಲಿದೆ ಅಲ್ಲೇನೆ ಸರ್ವಿಸ್ ಕೂಡ ಮಾಡ್ತೀವಿ. ಇದು ಇಂಜಿನ್ ಆಯಿಲ್ ಸರ್ವಿಸ್ ಇರ್ಬೋದು, ಗೇರ್ ಬಾಕ್ಸ್ ಆಯಿಲ್ ಸರ್ವಿಸ್ ಇರ್ಬೋದು, ಅವ್ರ ಮನೆ ಹತ್ರನೇ ನಡೆಯುತ್ತೆ. ಡೋರ್ ಸರ್ವಿಸ್. ಸಣ್ಣ ಪುಟ್ಟ ಸಮಸ್ಯೆ ಅಂದ್ರೆ ಒಂದು ಸ್ಕ್ರೂ, ಒಂದು ನಟ್ಟು, ಈ ತರ ಏನೋ ಒಂದು ಸಮಸ್ಯೆಗಳು ಬಂದ್ರು ಕೂಡ ಎಲ್ಲಾನು ಅವ್ರ ಮನೆ ಹತ್ರನೇ ನಡೆಯುತ್ತೆ. ಸಣ್ಣದಕ್ಕೆಲ್ಲ ಅಲ್ಲಿಂದ ಅವ್ರ ಕೆಲಸ ಕಾರ್ಯ ಬಿಟ್ಟು ತಗೊಂಡ್ ಬರ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ. ದೊಡ್ಡ ಪ್ರಮಾಣದಲ್ಲಿ ಏನಾದ್ರೂ ಒಂದು ಇಂಜಿನ್ ಬಿಚ್ಚಬೇಕು, ಗೇರ್ ಬಾಕ್ಸ್ ಬಿಚ್ಚಬೇಕು ಅನ್ನೋ ಮಾತ್ರ ನಾವು ಶೋರೂಮ್ಗೆ ತರಿಸ್ಕೊಳ್ಳೋದು ಗಾಡಿಗಳನ್ನ. ಇದರಿಂದ ರೈತರಿಗೆ ಎಲ್ಲ ಸಮಯ ಉಳಿಯುತ್ತೆ, ಹಣ ಉಳಿಯುತ್ತೆ, ಡೀಸೆಲ್ ತಲೆ ಬಿಸಿ ಕೂಡ ಕಡಿಮೆ ಇರುತ್ತೆ. ಹೌದು. ಸೊ ಇದನ್ನೆಲ್ಲ ನಾವೇ ಪ್ರೊವೈಡ್ ಮಾಡೋದ್ರಿಂದ ರೈತರಿಗೆ ಸರ್ವಿಸ್ ಅನ್ನೋ ವಿಷಯದಲ್ಲಿ ನಮ್ ಕಡೆಯಿಂದ ಯಾವ್ದಾದ್ರು ತೊಂದರೆಗಳಾಗೋದಿಲ್ಲ. ಸರ್, ಸರ್ವಿಸ್ ಚಾರ್ಜ್ ಎಲ್ಲ ಹೇಗಿದೆ ಸರ್? ಏನಂತಾರೆ, ನಾರ್ಮಲ್ ಇದೆಯಾ ಬಜೆಟ್? ಸರ್, ನಮ್ಮಲ್ಲಿ 6 ವರ್ಷ ಇಂಜಿನ್ ವ್ಯಾರಂಟಿ ಇಂದ 2 ವರ್ಷ ಸರ್ವಿಸ್ ಚಾರ್ಜ್ ನಾವ್ ಯಾವ್ದು ತಗೊಳ್ಳೋದಿಲ್ಲ. ಜಸ್ಟ್ ಲೂಬ್ರಿಕೆಂಟ್ಸ್ ಏನ್ ಚೇಂಜ್ ಮಾಡ್ತೀವಿ, ಅದ್ರಲ್ಲಿ ಏನಾದ್ರು ಬೇರೆ ಸ್ಪೇರ್ಸ್ ಏನಾದ್ರು ಚೇಂಜ್ ಮಾಡಿದ್ರೆ ಮಾತ್ರ ನಾವು ಅದಕ್ಕೆ ಕಾಸ್ಟ್ ತಗೊಂತ ಇದೀವಿ. ಬೇರೆ ಯಾವ್ದು ಬರಲ್ಲ. ಒಂದು ನಾರ್ಮಲ್ ಒಂದು ಬೈಕ್ ಸರ್ವಿಸ್ ಮಾಡ್ದಂಗೆ ಇರುತ್ತೆ. ಒಂದು 3 ರಿಂದ 3,500 ರೂಪಾಯಿ, ಮ್ಯಾಕ್ಸಿಮಮ್ 4,000 ರೂಪಾಯಿ ಒಳಗೆ ಇರುತ್ತೆ ಅಷ್ಟು ಸರ್ವಿಸ್ ಚಾರ್ಜಸ್. ಆಮೇಲೆ ಪ್ರತಿ 1000 ಗಂಟೆ ಗೇರ್ ಬಾಕ್ಸ್ ಅಲ್ಲಿ ಚೇಂಜ್ ಮಾಡಬೇಕು. ಅವಾಗ ಒಂದು 10 ರಿಂದ 12,000 ರೂಪಾಯಿ ಚಾರ್ಜಸ್ ಬರುತ್ತೆ. ಸರ್, ಈಗ ಸರ್ ಅಂದ್ರೆ ಈಗ ಒಂದು ಟ್ರ್ಯಾಕ್ಟರ್ ಗೆ ಪರ್ಚೇಸ್ ಮಾಡಿದ್ರೆ ಅದ್ರ ಜೊತೆ ಏನೆಲ್ಲ ಆಕ್ಸೆಸರೀಸ್ ತಗೋಬೇಕು ಸರ್? ಸರ್, ಟ್ರ್ಯಾಕ್ಟರ್ ಜೊತೆಗೆ ಒಂದು ನಾರ್ಮಲ್ ಒಬ್ಬ ರೈತರು ಈಗ ಅಗ್ರಿಕಲ್ಚರ್ ಸ್ಟಾರ್ಟ್ ಮಾಡ್ತಾ ಇದಾರೆ ಅಂದ್ರೆ ಅವ್ರಿಗೆ ಒಂದು ಕಲ್ಟಿವೇಟರ್ ಬೇಕಾಗಿರುತ್ತೆ, ಒಂದು ರೋಟಾವೇಟರ್ ಬೇಕಾಗಿರುತ್ತೆ, ಒಂದು ಡಕ್ ಫುಟ್ ಅಂತ ಬರುತ್ತೆ. ಇದು ನಾರ್ಮಲ್ ಆಗಿ ನಮ್ಮ ಸುತ್ತಮುತ್ತ ಏರಿಯಾದಲ್ಲಿ ಬೇಕಾಗಿರ್ತಕ್ಕಂಥ ಉಪಕರಣಗಳು. ಕಲ್ಟಿವೇಟರ್, ಒಂದು ಡಕ್ ಫುಟ್, ಒಂದು ರೋಟಾವೇಟರ್. ಇದೆಲ್ಲವೂ ನಮ್ಮಲ್ಲೇ ಸಿಗುತ್ತೆ. ಮಹೀಂದ್ರದಲ್ಲೇ ನಾವೇ ಮ್ಯಾನುಫ್ಯಾಕ್ಚರ್ ಆಗೋದ್ರಿಂದ ನಮ್ಮಲ್ಲಿ ರೋಟಾವೇಟರ್ ಎಲ್ಲ ಸಿಗುತ್ತೆ. ಜೊತೆಗೆ ಇದಕ್ಕೆ ಸರ್ಕಾರದಿಂದ ಸಹಾಯಧನ ಅಂದ್ರೆ ಸಬ್ಸಿಡಿ ಕೂಡ ಸಿಗುತ್ತೆ. ಅದು ಹೇಗಿರುತ್ತೆ, 50% ಜನರಲ್ ಕ್ಯಾಟಗರಿಗೆ, 50% SC ST ಕ್ಯಾಟಗರಿಗೆ 90% ವರೆಗೂ ಈ ಉಪಕರಣಗಳು, ಇಂಪ್ಲಿಮೆಂಟ್ಸ್ ಅಂತ ಏನಂತೀವಿ, ಕಲ್ಟಿವೇಟರ್ ಇರ್ಬೋದು, ರೋಟಾವೇಟರ್ ಇರ್ಬೋದು, ಇಂತ ಬೇಲರ್ ಇರ್ಬೋದು, ಇವೆಲ್ಲದಕ್ಕೂ ಸಬ್ಸಿಡಿ ಸಿಗುತ್ತೆ. ಸರ್, ಇವಾಗ ಎಲ್ಲ ಈಗ ನಮ್ಮ ರೈತರೀಗ ಈ ಒಂದು ವಿಡಿಯೋ ನೋಡ್ಬಿಟ್ಟು ಈಗ ನಿಮ್ ಕಂಪನಿಗೆ ಫೋನ್ ಮಾಡಿದ್ರೆ ಏನ್ ಆಫರ್ ಸಿಗುತ್ತೆ ಸರ್? ಈಗ ಸರ್, ನಮ್ಮಲ್ಲಿ ಪ್ರತಿ ಟ್ರ್ಯಾಕ್ಟರ್ ಜೊತೆಗೆ MRP ಅಂತ ಏನಿರುತ್ತೆ, ಈ ಟ್ರ್ಯಾಕ್ಟರ್ ಜೊತೆಗೆ ಒಂದು ರೋಟಾವೇಟರ್ ಫ್ರೀ ಇದೆ. ರೋಟಾವೇಟರ್ ನಿಮ್ಗೆ ರೋಟಾವೇಟರ್ ಕಾಸ್ಟ್ 1,21,000 1,50,000 ರೂಪಾಯಿ ಇರುತ್ತೆ. ಇದು ಟ್ರ್ಯಾಕ್ಟರ್ ಎಕ್ಸ್ ಶೋರೂಮ್ ಪ್ರೈಸ್ ಏನಿದೆ, ನೀವು ಅದನ್ನ ತಗೊಂಡಾಗ MRP ತಗೊಂಡಾಗ ನಿಮ್ಗೆ ಅದು ಫ್ರೀ ಆಗಿ ಬರುತ್ತೆ. ಯಾಕಂದ್ರೆ ನೀವು ಸಪರೇಟ್ ತಗೋಬೇಕು ಅಂದ್ರೆ 1.5 ಲಕ್ಷ ಆಗುತ್ತೆ. ಅದೇ ನೀವು ಕಾಂಬೋ ತಗೊಂಡಾಗ ನಿಮ್ಗೆ ಕಮ್ಮಿ ಸಿಗುತ್ತೆ. ಜೊತೆಗೆ ನಾವು ಅದಕ್ಕೂ ಕೂಡ ಲೋನ್ ಮಾಡಿಸ್ಕೊಡ್ತೀವಿ ನಾವು. ರೋಟಾವೇಟರ್ ಕೂಡ ಲೋನ್ ಸಿಗುತ್ತೆ ನಮ್ಮಲ್ಲಿ. ಉಪಕರಣಗಳಿಗೆ ಲೋನ್ ಸಿಗುತ್ತೆ. ಅದಕ್ಕೂ ನೀವು ಮಾಡ್ಕೊಡ್ತೀರಲ್ವಾ? ಹೌದು. ಸೊ ಏನು ಅಂತಂದ್ರೆ ಈ ಡಿಸ್ಕ್ರಿಪ್ಷನ್ ಅಲ್ಲಿ ಈ ಕಂಪನಿ ನಂಬರ್ ಹಾಕಿರ್ತೀನಿ, ಅವ್ರು ಡೈರೆಕ್ಟ್ ಆಗಿ ಫೋನ್ ಮಾಡಿದ್ರೆ ಆಯ್ತು, ಮಾಡ್ಬೋದು. ಸೊ ಈ ಒಂದು ಮಹೇಂದ್ರ ಟ್ರ್ಯಾಕ್ಟರ್ಸ್ ಬಗ್ಗೆ ಸರ್ ಬಂದು ನೀಟ್ ಅಂಡ್ ಕ್ಲಿಯರ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದಾರೆ. ನಿಮ್ಗೆ ಯಾವುದೇ ತರ ಡೌಟ್ ಇರೋಕಿಲ್ಲ ಅಂತ ಹೇಳಿ ನಾನು ಅನ್ಕೊಂಡಿದೀನಿ. ಸೊ ನೀವು ಮಾಡ್ಬೇಕಾಗಿರೋ ಕೆಲಸ ಇಷ್ಟೇ, ಡಿಸ್ಕ್ರಿಪ್ಷನ್ ಅಲ್ಲಿ ಕಂಪನಿ ಮತ್ತೆ ಸರ್ದು ನಂಬರ್ ಹಾಕಿರ್ತೀನಿ, ನೀವು ಆ ನಂಬರ್ನ ಕಾಪಿ ಮಾಡಿ ಡಯಲ್ ಮಾಡಿ ಇವ್ರ ಜೊತೆ ಡೈರೆಕ್ಟ್ ಆಗಿ ಮಾತಾಡಿ. ಇಲ್ಲ ಅಂತಂದ್ರೆ ಕಂಪನಿ ಅಡ್ರೆಸ್ ಬಂದು ನಾನು ಇದರದೊಂದು ಡೆಸ್ಟಿನೇಷನ್ ಲಿಂಕ್ ಏನಿದೆ ಅದನ್ನ ನಾನು ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ, ನೀವು ಅದಕ್ಕೆ ಕ್ಲಿಕ್ ಮಾಡಿದ್ರೆ ರೂಟ್ ಮ್ಯಾಪ್ ಡೈರೆಕ್ಟ್ ಆಗಿ ಕಂಪನಿಗೆ ಬರೋ ತರ ಇರುತ್ತೆ. ಸೊ ಏನೇ ಇದ್ರು ಈ ಸರ್ ಇರ್ತಾರೆ, ಮತ್ತೆ ಇವರಿಬ್ರು ಏನಿದ್ದಾರೆ ಇವರಿಬ್ರು ಸರ್ಗಳು ಇರ್ತಾರೆ. ಸೊ ನಿಮಗೆ ಇಲ್ಲಿ ಎಲ್ಲ ಫ್ರೆಂಡ್ಲಿ ಆಗಿರೋ ಕಾರಣ ನೀವು ಡೈರೆಕ್ಟ್ ಆಗಿ ಬರ್ಬೋದು. ಸೊ ಇನ್ನೇನಾರು ಹೇಳೋದಿದೆಯಾ ಸರ್ ನಿಮ್ ಕಂಪನಿ ಬಗ್ಗೆ? ಸರ್, ಮಹೀಂದ್ರ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಮ್ಗೆ ಕೆಲಸ 8 ವರ್ಷದಿಂದ ಮಾಡ್ತೀವಿ, ನಮ್ಗೊಂದು ಹೆಮ್ಮೆ ಇದೆ. ಕಂಪನಿ ಇರ್ಬೋದು, ನಮ್ಮ ಡೀಲರ್ಶಿಪ್ ಇರ್ಬೋದು. ಯಾಕೆಂದ್ರೆ ಒಂದು ಡೀಲರ್ಶಿಪ್ ಅಲ್ಲಿ ಕೆಲಸ ಮಾಡೋದು 8 ವರ್ಷದಿಂದ ಅಂತಂದ್ರೆ ಕಂಪನಿಯ ಒಂದು ಮ್ಯಾನೇಜ್ಮೆಂಟ್ ಕೂಡ ನಮ್ಗೆ ಹಾಗೇ ಇರುತ್ತೆ. ಕಂಪನಿ ಮ್ಯಾನೇಜ್ಮೆಂಟ್ ಯಾವಾಗಿರುತ್ತೆ ಅಂದ್ರೆ ನಮ್ಮ ಒಂದೊಂದು ವ್ಯವಸ್ಥೆ ಹೇಗಿರುತ್ತೆ ಅಂತ. ಸೊ ನಾವು ನಮ್ಮ ಕಸ್ಟಮರ್ ಯಾರೇ ಇದ್ರು ಕೂಡ ನಾವು ಅವ್ರ ಕಸ್ಟಮರ್ಗೆ ಏನು ನಾವು ಸೇಲ್ ಮಾಡ್ತೀವಿ ಅಂದ್ರೆ ಬಂದವ್ರಿಗೆ ಬಂದ ತಕ್ಷಣ ನಾವ್ ಯಾರಿಗೂ ಒಂದು ಟ್ರ್ಯಾಕ್ಟರ್ ಬೇಕು ಅಂದ್ರೆ ಟ್ರ್ಯಾಕ್ಟರ್ ತೆಗೆದುಕೊಳ್ಳೋದಿಲ್ಲ. ನಮಗೆ ಇಂಪಾರ್ಟೆಂಟ್ ಏನಾಗುತ್ತೆ ಅಂದ್ರೆ ನಮ್ಮ ಕಂಪನಿಯ ಒಂದು ಮ್ಯಾನೇಜ್ಮೆಂಟ್ ಹೇಳಿರೋ ಪ್ರಕಾರ ನಾವು ಒಂದು ಟ್ರ್ಯಾಕ್ಟರ್ ಕಸ್ಟಮರ್ ಕೇಳ್ಕೊಂಡ್ ಬಂದಾಗ ಅವ್ರ ಅಪ್ಲಿಕೇಶನ್ ಏನು ಅಂದ್ರೆ ಕಡಿಮೆ ಅಪ್ಲಿಕೇಶನ್ ಇದೆಯಾ, ಜಾಸ್ತಿ ಇದೆಯಾ, ಅವ್ರಿಗೆ ಇವಿ ಇಂಪ್ಲಿಮೆಂಟ್ಸ್ ಬೇಕಾ, ನಾರ್ಮಲ್ ಇಂಪ್ಲಿಮೆಂಟ್ಸ್ ಬೇಕಾ, ಇದನ್ನ ಕೇಳ್ಕೊಂಡು ಅದಕ್ಕೆ ಸಂಬಂಧಪಟ್ಟಂತ ವೆಹಿಕಲ್ಸ್. ಯಾಕಂದ್ರೆ ನಮ್ಮಲ್ಲಿ 15 ರಿಂದ 75 HP ಇರೋದ್ರಿಂದ ಅವ್ರಿಗೆ 15 HP ಸಾಕಾಗುತ್ತೆ ಅಂದ್ರೆ 15 HP ಸಾಕು. ಅವ್ರು 40 HP ಯಾರೋ ಹೇಳಿರ್ತಾರೆ 45 HP ತಗೊಳ್ಳಿ, 50 HP ತಗೊಳ್ಳಿ ಅಂತ. ಅವ್ರಿಗೆ ಅವಶ್ಯಕತೆ ಇರೋದಿಲ್ಲ. ಅವ್ರು ಒಂದು 24 HP 245 ಜಿಯೋ 4-wheel drive ಅಂತ ಬರುತ್ತೆ. ಇದನ್ನ ತಗೊಂಡ್ರೆ ಸಾಕು, ಅವ್ರಿಗೆ ಸಬ್ಸಿಡಿನೂ ಬರುತ್ತೆ, ಈ ಕಡೆ ಬೆನಿಫಿಟ್ಸ್ ಎಲ್ಲ ಸಿಗುತ್ತೆ ಅವ್ರಿಗೆ. ಸೊ ಹಾಗಾಗಿ ನಾವು ಕಸ್ಟಮರ್ ಸೆಗ್ಮೆಂಟ್ ವೈಸ್ ನಾವು ಸೇಲ್ ಮಾಡೋದ್ರಿಂದ ನಮ್ಗೆ ಕಸ್ಟಮರ್ ಫೀಡ್ಬ್ಯಾಕ್ ಇಲ್ಲಿವರೆಗೂ ಏನ್ ಮಾಡಿದೀವಿ, ನಮ್ದು ಆಲ್ಮೋಸ್ಟ್ 3,000 ಟ್ರ್ಯಾಕ್ಟರ್ಗಳನ್ನ ನಾವೇನ್ ಸೇಲ್ ಮಾಡಿದೀವಿ, ನಮ್ಗೆ ಪಾಸಿಟಿವ್ ಫೀಡ್ಬ್ಯಾಕ್ ಇರೋದ್ರಿಂದ ಇದೇ ಒಂದು ನಮ್ಗೆ ಸಪೋರ್ಟ್ ಎಲ್ಲ ಕಡೆಯಿಂದ ಸಿಗ್ಲಿ ಅಂತ ನಾನು ಸಿಗುತ್ತೆ ಸರ್. ಯಾಕೆಂತಂದ್ರೆ ನೀವು ಇಷ್ಟೊಂದು ಪ್ಯೂರ್ ಹಾರ್ಟೆಡ್ ಆಗಿ ನೀವು ಸೇವೆ ಸಲ್ಲಿಸ್ತಿದ್ದೀರಾ ಅಂದ್ರೆ ಅದಕ್ಕೆ
ಏನು ಅಂತಂದ್ರೆ ರಿಟರ್ನ್ ಇದ್ದೇ ಇರುತ್ತೆ ಯಾವುದೇ ವಿಷಯಕ್ಕೂ. ಸೊ ಗೆಳೆಯರೆ ನೋಡಿದ್ರಲ್ಲ, ನೀವು ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಲೈಕ್ ಮಾಡಿ ಮತ್ತೆ ಕಮೆಂಟ್ ಮಾಡಿ. ಮತ್ತೆ ನಿಮಗೆ ಯಾವುದೇ ಡೌಟ್ಸ್ ಇದ್ರೂ ಕಾಮೆಂಟ್ ಮಾಡಿ ಮತ್ತೆ ಫೋನ್ ಮಾಡಿ. ಓಕೆ, ಸರಿ, ನೆಕ್ಸ್ಟ್ ವಿಡಿಯೋದಲ್ಲಿ ಭೇಟಿಯಾಗೋಣ. ಥ್ಯಾಂಕ್ ಯು, ಶುಭ ದಿನ.